ತುಳಸಿ ಮುಂದೆ ದೀಪ ಹಚ್ಚುವಾಗ ಒಂದು ದೀಪ ಹಚ್ಚಬೇಕೋ, 2 ಹಚ್ಚಬೇಕೋ ಅಥವಾ ಸಂಖ್ಯೆ ಇರುತ್ತಾ ಅಂತ ಖಂಡಿತವಾಗಿ ಖಂಡಿತವಾಗಿ ಒಳ್ಳೆ ಪ್ರಶ್ನೆನ ನೀವು ಕೇಳಿದ್ರಿ. ದೀಪಗಳನ್ನು ಹಚ್ಚಬೇಕಾದ್ರೆ ಈ ಬೆಸ ಸಂಖ್ಯೆಗಿಂತಲೂ ಸಹ ಸರಿ ಸಂಖ್ಯೆ ಅತ್ಯಂತ ಪಾವಿತ್ರತೆಯನ್ನು ತಾಳುತ್ತೆ. ನಿಮ್ಮ ಮನೆಗಳಲ್ಲಿ ನೀವು ನೋಡ್ಬೇಕಾದ್ರೆ 2 ದೀಪ ಕಂಬಗಳನ್ನು ತೆಗೆದುಕೊಳ್ತೀವಿ, 2 ಮಣ್ಣಿನ ದೀಪವನ್ನು ಇಡ್ತೇವೆ. ಆ ರೀತಿಯಾಗಿ ಸರಿ ಸಂಖ್ಯೆಯಲ್ಲಿ ಇಡುವಂಥದ್ದು ಅತ್ಯಂತ ಮುಖ್ಯ. ಸರಿ ಸಂಖ್ಯೆಯಲ್ಲಿ ಗುರುಗಳೇ, ನಾನು 2 ಕಂಬಗಳನ್ನು ದೀಪದ ಕಂಬ ಇಟ್ಟಿದ್ದೆ, ಆದರೆ ನಮ್ಮಲ್ಲಿ ಕಾಮಾಕ್ಷಿ ದೀಪವನ್ನು ಇಡುವಂಥದ್ದು ನಮ್ಮ ಸಂಪ್ರದಾಯ ಇದೆ ಅಂತ ಹೇಳ್ತಾರೆ. ಈ ಕಾಮಾಕ್ಷಿ ದೀಪ ಅನ್ನುವಂಥದ್ದು ಅದು ಸಿಂಗಲ್ ಆಗಿರುತ್ತೆ, ಅದು ಡಬಲ್ ಬರೋದಿಲ್ಲ. ಅದಕ್ಕೆ ಸಂಖ್ಯೆ ಅದಕ್ಕೆ ಎಣಿಕೆ ಆಗೋದಿಲ್ಲ. ಅದು ಲಕ್ಷ್ಮಿಯ ದೀಪ ಅಂತ, ಕಾಮಾಕ್ಷಿ ದೀಪ ಅಂತ ಇರುವಂಥದ್ದು. ಅದಕ್ಕೆ ಒಂದಿದ್ಮೇಲೆ ಅದನ್ನ ನೀವು ಎಣಿಕೆಯನ್ನು ಮಾಡದ ರೀತಿಯಲ್ಲಿ ಕಂಬಗಳನ್ನು ಇಡಬೇಕಾದ್ರೆ, ಜೋಡಿಯನ್ನು ಇಡಬೇಕಾದ್ರೆ ಅದು 2 ಇಡಬೇಕು. ಮಣ್ಣಿನ ದೀಪ ಇಡಬೇಕು 2 ಇಡಬೇಕು, ದೀಪದ ಕಂಬಗಳನ್ನಿಟ್ಟರು 2 ಇಡಬೇಕು. ಆದರೆ ಈ ಕಾಮಾಕ್ಷಿ ದೀಪವನ್ನ ಒಂದನ್ನು ನೀವು ಹಚ್ಚಬಹುದು, ಅದಕ್ಕೆ ಸಂಖ್ಯೆಗಳಿಗೆ ಅದು ಎಣಿಕೆ ಆಗೋದಿಲ್ಲ. ಸರಿ. ಆದ್ದರಿಂದ ಮತ್ತೆ ನೀವು ದೀಪವನ್ನು ಹಚ್ಚಿದ ನಂತರದಲ್ಲಿ ಆ ಪೂಜೆಗಳಿಗೆ ಯಥಾಶಿ ಸಿದ್ಧಿಗಳನ್ನು ಮಾಡ್ಕೊಳ್ಬೇಕು. ಏನು ಅಂತ ಅಂದರೆ, ಮೊಟ್ಟ ಮೊದಲು ಆ ಪೂಜೆಗಳಿಗೆ ಏನೇನು ಬೇಕು, ಅರಿಶಿಣ, ಕುಂಕುಮ, ಅಕ್ಷತೆ, ಹೂವು, ಒಂದು ಗೆಜ್ಜೆಬತ್ತಿ, ಮತ್ತು ನೈವೇದ್ಯಕ್ಕಾಗಿ ತೆಂಗಿನಕಾಯಿ, ವಿಳ್ಳೆದೆಲೆ, ಬಾಳೆಹಣ್ಣು, ನೀವು ಮನೇಲಿ ಮಾಡಿರುವಂತಹ ಭೋಜನಾದಿಗಳನ್ನು, ನೈವೇದ್ಯಕ್ಕಾಗಿ ಮಾಡಿರುವಂತಹ ಸಿಹಿ ತಿನಿಸುಗಳನ್ನು ಎಲ್ಲವೂ ಇಟ್ಕೊಂಡು ಒಂದು ನೆಲ್ಲಿ ಗಿಡವನ್ನು ತುಳಸಿ ಗಿಡ ಪಕ್ಕದಲ್ಲಿ ನೆಟ್ಟು ಆ ತುಳಸಿ ಗಿಡ ಮತ್ತು ನೆಲ್ಲಿ ಗಿಡಕ್ಕೆ ಅರ್ಶಿಣ ಕಲರ್ ದಾರವನ್ನು ಸುತ್ತಬೇಕು. ಅರ್ಶಿಣ ಕಲರ್ ದಾರವನ್ನು ಅದಕ್ಕೆ 2ಕ್ಕೂ ಜೋಡಿಯಾಗಿ ಅದಕ್ಕೆ ಮಾಡಬೇಕು. ಅದಕ್ಕೆ ಅಂದರೆ ದಾಂಪತ್ಯ ಜೀವನಕ್ಕೆ ಬಂದಿದ್ದಾರೆ ಇವರು ರುಕ್ಮಿಣಿ, ಶ್ರೀಕೃಷ್ಣ, ರುಕ್ಮಿಣಿ ಎನ್ನುವಂಥ ಭಾವಗಳು ನಮ್ಮಲ್ಲಿ ಬರಬೇಕು. ದಾಂಪತ್ಯ ಜೀವನ ಅವರು ಯಾವಾಗಲೂ ಸಹ ಖುಷಿ, ನೆಮ್ಮದಿ, ಶಾಂತಿಯಿಂದ ಇದ್ದಂಥವರು ಶ್ರೀಕೃಷ್ಣ, ರುಕ್ಮಿಣಿ. ಅನಂತರದಲ್ಲಿ ನೀವು ಹೂವನ್ನು ಧರಿಸ್ತೀರೋ ಅಥವಾ ನೀವು ಗೆಜ್ಜೆಬತ್ತಿಯನ್ನು ಧರಿಸ್ತೀರೋ, ಎಲ್ಲವೂ ಸಹ ನಿಮಗೆ ಭಕ್ತಿ ಅನುಸಾರವಾಗಿ ನೀವು ಆರಾಧನೆಗಳನ್ನು ಮಾಡಿ, ನಂತರದಲ್ಲಿ ನಿಮಗೆ ಅರ್ಚಕರನ್ನೇ ಪೂಜೆ ಮಾಡಬೇಕು ಅನ್ನುವಂಥದ್ದೇನಿಲ್ಲ. ಭಕ್ತಿಯಿಂದ ಭಾವಗಳಿಂದ ಪೂಜೆಯನ್ನು ಮಾಡಿ ತುಳಸಿ ದೇವಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ರುಕ್ಮಿಣಿ ದೇವಿ ಅಂತ ಅಂದಾಗ ನಮಗೆ ಇನ್ನೊಂದು ಮಹಾವಿಷ್ಣುವಿನ ಪತ್ನಿ ಅಂತ ನಮಗೆ ಬರುತ್ತೆ. ನಿಮಗೆ ಅದಕ್ಕೆ ಬಂದಾಗ ತುಳಸಿ ಅಷ್ಟೋತ್ರಗಳು ಬರುತ್ತೆ. ತುಳಸಿ ದೇವಿಯೇ ನಮಃ, ಮಹಾವಿಷ್ಣು ವಲ್ಲಭಾಯೇ ನಮಃ, ಹರಿಪ್ರಿಯಾಯೇ ನಮಃ ಅಂತ ತುಳಸಿ ದೇವಿ ಅಷ್ಟೋತ್ರಗಳು ಬರುತ್ತೆ. ಅಥವಾ ಮಹಾಲಕ್ಷ್ಮಿ ಅಷ್ಟೋತ್ರಗಳನ್ನು ಹೇಳ್ಕೊಳ್ತಾ, ಶ್ರೀಕೃಷ್ಣನ ಅಷ್ಟೋತ್ರಗಳನ್ನು ಹೇಳ್ತಾ ನಿಮಗೆ ಸಾಧ್ಯವಾದಷ್ಟು ಪೂಜೆಗಳನ್ನು ಮಾಡಿ, ಅನಂತರ ಧೂಪ, ದೀಪ, ನೈವೇದ್ಯಾದಿಗಳನ್ನು ಮಾಡಿ ದೀಪಗಳನ್ನು ಮತ್ತೆ ಪ್ರಜ್ವಲಿಸಿ, ನಿಮ್ಮ ಮನೆಯಲ್ಲಿರುವಂತಹ ಬಾಲಕನ್ಯೆಯರು, ಮುತ್ತೈದೆಯರಿಗೆ ನೀವು ಹೆಂಗೆ ಕೊಡ್ತೀರೋ ಅರ್ಶಿನ ಕುಂಕುಮವನ್ನ, ಮೊದಲು ಬಾಲಕನ್ಯೆಯರಿಗೆ ಅರ್ಶಿನ ಕುಂಕುಮವನ್ನು ಕೊಡಿ. ಬಾಲಕೃಷ್ಣ ಅವರಿಗೆ ಸಿಹಿ ತಿನಿಸುಗಳನ್ನು ಕೊಡಿ. ಅನಂತರದಲ್ಲಿ ಮುತ್ತೈದೆಯರನ್ನು ಕರೆದು 3 ಜನ, 5 ಜನ, 9 ಜನ, 11 ಜನ ಹಿಂಗೆ ಮುತ್ತೈದೆಯರಿಗೆ ಅರಿಶಿನ ಕುಂಕುಮವನ್ನು, ಒಂದು ಸಾಧ್ಯವಾದಷ್ಟು ಬಾಗಿನ, ಒಂದು ಜಾಕೆಟ್ ಪೀಸ್ ಕೊಟ್ಟರು ಒಂದು ಭಾಗಿನವಾಗುತ್ತೆ, ಅಥವಾ ಒಂದು ದಕ್ಷಿಣೆ ಇಟ್ಟರು ಭಾಗಿನವಾಗುತ್ತೆ. ಅದನ್ನು ಕೊಟ್ಟು ಆ ಹೆಂಗಳೆಯರೆಲ್ಲರೂ ಸಹ ನಿಮ್ಮನ್ನು ಹರಿಸ್ಬೇಕು, ನಿಮ್ಮನ್ನು ಆರೈಸಬೇಕು, ನಿಮಗೆ ಆಶೀರ್ವಾದ ಮಾಡಬೇಕು. ಆ ರೀತಿಯಲ್ಲಿ ಪೂಜಾದಿಗಳನ್ನು ಮಾಡಿಕೊಂಡು ಅನಂತರದಲ್ಲಿ ಆ ದೀಪವನ್ನು ಪ್ರಜ್ವಲಿಸಬೇಕು. ಅದು ಆಲ್ಮೋಸ್ಟ್ ನಾವು ರಾತ್ರಿ ಮಲಗುವವರೆಗೂ ಸಹ ಅದು ಪ್ರಜ್ವಲಿಸ್ತಾ ಇರಬೇಕು. ಆ ರೀತಿಯಾಗಿ ಅದನ್ನು ಮಾಡಿ, ಸಾಧ್ಯವಾದರೆ ಭಜನೆಯೋ, ಕೀರ್ತನೆಯೋ, ವಿಷ್ಣು ಸಹಸ್ರನಾಮಗಳನ್ನು ಸಾಧ್ಯವಾದಷ್ಟು ಹೇಳ್ಕೊಂಡು, ಅನಂತರದಲ್ಲಿ ನಾನು ಈ ತಿಂಗಳುಗಳ ಕಾಲ ಪೂರ ಸಂಪೂರ್ಣವಾಗಿ ನಾನು ಕಾರ್ತಿಕ ಮಾಸ ಮುಗಿಯುವವರೆಗೂ ಸಹ, ಅಂದರೆ ಅಮಾವಾಸ್ಯೆ ಬರುವ ತನಕೂ ಸಹ ನಾನು ದೀಪವನ್ನು ನಿನ್ನ ಮುಂದೆ ಪ್ರಜ್ವಲಿಸ್ತೀನಿ. ನೀನು ನನ್ನ ಮನೆಯನ್ನು ರಕ್ಷಣೆ ಮಾಡ್ತಾ, ನಮ್ಮ ಮನೆಯನ್ನು ಸಮೃದ್ಧಿಗೊಳಿಸ್ತಾ, ನಮ್ಮ ಪ್ರತಿಯೊಂದು ಇಷ್ಟಾರ್ಥಗಳನ್ನು ಸಿದ್ಧಿಗೊಳಿಸುವಂಥ ಅನುಗ್ರಹವನ್ನು ನೀಡುತ್ತಾಯಿ ಅಂತ ಆ ವೃಂದಾದೇವಿಯಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವಂತಹ ಶುಭವಾಗಿರುವಂಥ ದಿನ, ಸಮಯ, ಗಳಿಗೆ ಈ ವೃಂದಾದೇವಿಯ ಪೂಜೆ ಅಂತ ಹೇಳಿ.